ಮಲಕನ ಮಾಸ್ತರ್ ಅಮರಗೋಳ್ ಭಾವೈಕ್ಯ ಸಾಹಿತ್ಯ ವೇದಿಕೆ ಅಮರಗೋಳ್, ಡಾಕ್ಟರ್ ಸಿಂಪಿ ಲಿಂಗಣ್ಣ ಸಾಹಿತ್ಯ ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್, ಶರಣು ಸಾಹಿತ್ಯ ಪರಿಷತ್, ವಚನ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪರಿಷತ್, ಜಾನಪದ ಸಾಹಿತ್ಯ ಪರಿಷತ್ ಮುದೇಬಿಹಾಳ್ ಹಾಗೂ ಸಮಸ್ತ ಅಮರಗೋಳ್ ಗ್ರಾಮಸ್ಥರ ಸಹಯೋಗದಲ್ಲಿ ಮಲಕನ ಮಾಸ್ತರ್ ಅಮರಗೋಳ್ 8ನೇ ವರ್ಷದ ಪುಣ್ಯ ಸ್ಮರಣೆ ನಡೆಯಿತು. ಸಾಹಿತ್ಯ ರತ್ನ ಪ್ರಶಸ್ತಿ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮತ್ತು ನಿವೃತ್ತರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಆಶೀರ್ವಚನ ಅನ್ನದಾನ ಭಾರತಿ ಅಪ್ಪನ ಮಹಾಸ್ವಾಮಿಗಳು ನೀಡಿ ಮಾತನಾಡಿ, ಅಮರಗೋಳ್ ಪುಣ್ಯದ ಭೂಮಿ, ಶರಣರ ಸಂತರ ಭಾವೈಕ್ಯತೆ ಊರು ಅಮರಗಣಗಳ ಈ ಗ್ರಾಮವನ್ನು ಪುಣ್ಯಕ್ಷೇತ್ರ ಮಾಡುವಂತೆ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಬಾಮಿನಿ ಷಟ್ಪದ ಕವಿ ಮಲಕನ್ನ ಮಾಸ್ತರ್ ಅವರ 8ನೇ ವರ್ಷದ ಕೃತಿ ಬಿಡುಗಡೆ ನಿವೃತ್ತರಿಗೆ ಸನ್ಮಾನಿಸಿದರು. HR ಭಾಗವಾನ್ರವರ ರಚಿಸಿದ ತತ್ವಪದಕಾರ ಬಸಪ್ಪ ಶರಣರ ಜೀವನಗಾದೆ ಕೃತಿ ಬಿಡುಗಡೆಗೊಳಿಸಿದರು. ಜಾತಿ ಧರ್ಮವನ್ನು ಮೀರಿ ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದರು. ಮಲಕನ್ನ ಅವರ ವ್ಯಕ್ತಿತ್ವವೇ ಕಾರಣ ಎಂದರು. ಮನಸ್ಸಲ್ಲಿರುವ ಕೊಳೆಯನ್ನು ಸ್ವಚ್ಛ ಮಾಡಿದವರು ಬಸಪ್ಪ ಮಾಸ್ತರ್. ಸ್ವಚ್ಛತಾ ಭಾರತ ಅಭಿಯಾನ ಆಗೋಕೆ ಎಷ್ಟು ಮುಖ್ಯ, ಸ್ವಚ್ಛ ಮನಸ್ಸು ಆಗಲು ಮಲಕನ್ನ ಮಾಸ್ತರ್ ಅಂತ ಸಾಹಿತಿಗಳೇ ಅಷ್ಟೇ ಮುಖ್ಯ ಎಂದರು. ಸಾವಿರಾರು ರೂಪಾಯಿ ಕೊಟ್ಟು ಏನೇನೋ ತೆಗೆದುಕೊಳ್ಳುತ್ತೇವೆ, ಅದಕ್ಕಿಂತ ಪುಸ್ತಕ ತೆಗೆದುಕೊಳ್ಳಿ. ಹಾಗೆ ಪುಸ್ತಕವನ್ನು ದುಡ್ಡು ಕೊಟ್ಟು ತೆಗೆದುಕೊಂಡರೆ ಪುಸ್ತಕ ಓದಲು ಒಂದು ಆಸಕ್ತಿ ಬರುತ್ತದೆ ಎಂದರು. ಇವರ ಹೆಸರಿನಲ್ಲಿ ಗ್ರಂಥಾಲಯವನ್ನು ಮಾಡಿ ನಾವು ಕೂಡ ಸಹಕಾರಿಯಾಗಿ ಇರುತ್ತೇವೆ ಎಂದರು. 9ನೇ ಸ್ಮರಣೋತ್ಸವದಲ್ಲಿ ಮಲಕನ್ನ ಚರಿತ್ರೆಯನ್ನು ಬಿಡುಗಡೆಗೊಳಿಸುವೆ ಎಂದು ಅಶೋಕ್ ಮಣಿಯವರು ಹೇಳಿದರು. ಮಲಕನ ಮಾಸ್ತರಲ್ಲಿತ್ತು ಅಂತ ಹೇಳ್ತೀನಿ. ಅವರ ಮಗನೂ ಕೂಡ ಹಾಗೆ ಇದ್ದಾನೆ, ಅವರ ಧರ್ಮಪತ್ನಿ ಕೂಡ ಹಂಗೆ ಇದ್ದಾನೆ. ಹೆಂಗದ ಅಂದರೆ ಹಿಂದೂ ಮುಸ್ಲಿಮರ ಏಕತೆಯ ಐಕ್ಯ ಕೇಂದ್ರ ಅಂತ. ಇದು ನಾಗಲಿಂಗ ಮಠ ಅಂತ ಕೇಳ್ತಾ ಇದ್ದೀನಿ. ಇದು ಯಾವ ಪರಂಪರೆಗೆ ಹೊಂದಿರತಕ್ಕಂಥದ್ದು, ಯಾವ ಇತಿಹಾಸವುಳ್ಳಂಥದ್ದು, ಏನು ಅಜಾತ ನಾಗಲಿಂಗರೇನು ಇಲ್ಲಿ ಬಂದು ಪಾದ ಇಟ್ಟಿದ್ರು ಅಥವಾ ಇಲ್ಲೇ ಯಾರ ನಾಗಲಿಂಗಪ್ಪ ಅಂತ ಆಗಿ ಹೋದ್ರೆ ಏನೋ ಗೊತ್ತಿಲ್ಲ. ಆದರೂ ಕೂಡ ನಾಗಲಿಂಗಪ್ಪ ಅಂದರೆ ಕಿಡಿಗೇಡಿ ಅದ್ವೈತ ಸಾಮ್ರಾಟ ಚಕ್ರವರ್ತಿಯ ಪರಂಪರೆಯಲ್ಲಿ ಬರ್ತಕ್ಕಂತಹ ಈ ಸ್ಥಾನ, ಇದು ಪುಣ್ಯ ಸ್ಥಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಪುಣ್ಯಕ್ಷೇತ್ರ ಐತಲ್ಲ, ಇದು ಯಾವುದೋ ಒಂದು ಮಠ ಐತಿ. ಇದೇ ಮಠನ ಇನ್ನೊಂದು ಮಠನ ಅಮರಲಿಂಗೇಶ್ವರ ಒಂದು ಮಠ ಇದೆ. ಅದು ಸುಡಗಾಡದೊಳಗೆ ರಾಮಲಿಂಗೇಶ್ವರ ಮಠ. ಯಾಕಂದ್ರೆ ಇತಿಹಾಸ ಗೊತ್ತಿರ್ಬೇಕು, ಇತಿಹಾಸ ಗೊತ್ತಿದ್ದು ಹೇಳಕ್ ಬರ್ತೈತಿ. ಇಲ್ಲಿ ಇನ್ನೊಂದು ಏನು ಹೇಳಿದ್ರು ಅಂದ್ರೆ, ನಮ್ಮ ಹಿರಿಯರು ಹೇಳಿದರು, ಸಾಹಿತಿಗಳು 5ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರು ಏನು ಹೇಳಿದ್ರು ಅಂದ್ರೆ, ಮಲಕಣ್ಣ ಮಾಸ್ತರ ಗ್ರಂಥವನ್ನ ಬರಿಬೇಕು ಅಂತ. ಯೋಗಿಗಳ ತ್ಯಾಗಿಗಳ ಗ್ರಂಥವನ್ನ ಚರಿತ್ರೆಯನ್ನ ಬರಿತೀನಿ ಅನ್ನುವಂಥದ್ದು ಏನದಲ್ಲ, ಅದು ಬಹಳ ನಾನು ಮುಂದೆ ಹೋಗಿ ಹೇಳಲ್ಲ, ಬರಿಬೇಕಷ್ಟೇ. ಬರಿತೀನಿ ಅಂದ್ರೆ ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ. ಈ ಮಣಕವಾಡದ ಮೃತ್ಯುಂಜಯ ಅಪ್ಪಗಳು ಅಂತೇಳಿ ಆಗಿ ಹೋದ್ರು. ಈಗೂ ಕೂಡ 10 ವರ್ಷದ ಹಿಂದೆ ಆದರೂ ಆ ಒಬ್ಬ ಹುಡುಗ ಬಂದ, ದೊಡ್ಡ ಜ್ಞಾನಿ ಬಂದ. ಹೆಂಗಂದ ಅಂದ್ರೆ, ಯಪ್ಪ ನೀನು ಚರಿತ್ರೆ ಬರ್ದತ್ತಿರ್ತೀನಿ ಅಂದ. ನನ್ನ ಚರಿತ್ರೆ ಬರೆಯೋದ್ರೊಳಗೆ ನೀ ಮಣ್ಣು ಕೊಡ್ತೀಯ ಅಂತ ಹೇಳಿದ್ರು ಅವರು. ಏನಂದ್ರು, ನನ್ನ ಚರಿತ್ರೆ ಬರೆಯೋದ್ರೊಳಗೆ ನೀನು ಮಣ್ಣಾಗಿ ಹೋಗ್ತೀಯಲ್ಲ, ನನ್ನ ಚರಿತ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದರು. ಹಂಗ ಮುಂದೆ 3 ತಿಂಗಳದೊಳಗೆ ಓಂ ನಮಃ ಶಿವಾಯ ಅಂತ ಬರೆದು ಪ್ರಾರಂಭ ಮಾಡಕ್ಕೆ ಹೋದ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ ಅಂತ ಬರ್ತದೆ. ಯಾಕಂದ್ರೆ ಜ್ಞಾನಿಗಳ ಚರಿತ್ರೆಯನ್ನ ಯಾವ ರೀತಿ ಬರಿಬೇಕಂದ್ರೆ, ನಾನು ಬರೆಸೋದಲ್ಲ, ನೀನು ನನ್ನ ಕೈಯಿಂದ ಬರ್ಸಕತ್ತಿ ಅಂತ ಹೇಳಿ ನಮ್ಮ 5ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೇನು ಅನ್ಕೊಂಡಾರಲ್ಲ, ಹಂಗಾದ್ರೆ ನಿನ್ನ ಚರಿತ್ರೆ ನೀನೇ ಬರ್ಸವ, ನಾ ನಿಮಿತ್ತ ಲೇಖನಿ ಅಂತ ಆದ್ರೆ ಮಾತ್ರ ಚರಿತ್ರೆ ಶುದ್ಧವಾಗಿ ಸಿದ್ಧವಾಗಿ ಹೊರಬರುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಧನ್ಯ ಹಗ್ರಸ್ತ ತೊಳೆದ ಮುತ್ತಿದ್ದಂಗೆ. ಇದು ಸಂಸಾರದ ಗುಟ್ಟು, ಇದು ಸಂಸಾರದ ಗುಟ್ಟು. ಅದನ್ನು ಹಚ್ಕೊಳ್ಳಬಾರದು, ಹಚ್ಕೊಳ್ಳದಂಗೆ ಇರ್ಬೇಕು ಅಂದಾಗ ಅದರ ಬದುಕು ತನ್ನತ್ತ ಮುಖ ಮಾಡುತ್ತೆ. ಇಲ್ಲೇ ದೇವರಾಗೋದು ಬಹಳ ಕಷ್ಟ. ನಾನು ಪೂಜಾ ಕುಂತ ಬಾಮಿನಿ ಷಟ್ಪದಿಯಲ್ಲಿ ದೇವಿಗ ನಾ ಒಳಗೆ ಪೂಜೆ ಮಾಡ್ತಿದ್ದೆ. ಮಲ್ಕಣ್ಣ ಮಾಸ್ತರ್ ಬಂದದ್ದು ಗೊತ್ತಿಲ್ಲ. ಪರಮ ಪರದರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಅಂತ ನಾ ಒಳಗೆ ಪಾರಾಯಣ ಮಾಡ್ತಾ ಇದ್ದೀನಿ. ಆತ ಬಾಮಿನಿ ಷಟ್ಪದಿಯಲ್ಲಿ ಯಾರು ಪಾರಾಯಣ ಮಾಡ್ತಿದ್ದೆ ಅಂದ್ರೆ ಹೊರಗೆ ಕುತ್ಕೊಂಡು ಆ ಬಾಗಿಲ ಕುತ್ಕೊಂಡು ಅಂಕಿಲಿಗೆ 50 ನವರ
ನಿರುಪಾದಿ ಬಾಂಗ್ಲಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಇದ್ದ. ನಂದು ಬೇರೆ ಆಯ್ತು, ಇತಂದು ಬೇರೆ ಆಯ್ತು, ಈತ ಯಾವ್ದು ಹೇಳ್ತಾನಂತ ನಾನು ಅನ್ಕೊಂಡೆ. ಅವಾಗ ನಂದೆಲ್ಲ ಮುಗಿದು ಮಂಗಳಾರತಿ ಆದಮೇಲೆ ಆತ್ಮ ಅಲ್ಲೇ ನಿಂತ್ಕೊಂಡು ನಿರುಪಾದಿ ಮೇಲೆ ಮಂಗಳಾರತಿ ಮಾಡಿದ. ಬೆಳಗುವೆನಾರತಿ ನಿರುಪಾದಿ ಜಗೆ ಮಂಗಲ ಪಾಡುವೆನು ಗುರುವರ ಮಂಗಲ. ಈ ಒಂದು ಅಮರಗೋಳ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ. ಯಾಕಂದ್ರೆ 63 ಜನ ಶರಣರು ಅವರ ಗಣಗಳು ಇಲ್ಲಿ ಏನಾಗಿರಪ್ಪ ಅಂದ್ರೆ ಐಕ್ಯ ಆಗಿದಾರ. ಆ ನಿಟ್ಟಿನೊಳಗ ಈ ಸ್ಥಳ ಏನಾಗಬೇಕು ಅಂದ್ರೆ ಪ್ರವಾಸಿ ಸ್ಥಳ ಆಗಬೇಕು, ಎಲ್ಲರೂ ಈ ಸ್ಥಳವನ್ನು ನೋಡ್ಲಿಕ್ಕೆ ಬರಬೇಕು. ಆ ನಿಟ್ಟಿನೊಳಗ ನಾನು ಸರ್ಕಾರದ ವತಿಯಿಂದ ಇಲ್ಲ ಮಾಡಿಸಿ ಈ ಪ್ರವಾಸಿ ಸ್ಥಳ ಮಾತನ್ನ ಯಾರು ಹೇಳಿದಾರಪ್ಪ ಅಂದ್ರೆ ಶಾಸಕರಾಗಿರ್ತಕ್ಕಂಥ CS ನಾಡಗೌಡ ಸಾಹೇಬ್ ಹೇಳಿದಾರ. ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಚಪ್ಪಾಳೆ ತಟ್ಟುವುದ್ರ ಮೂಲಕ ಆ ಬಹಿರಂಗ ಅಧಿವೇಶನದೊಳಗೆ ನಾವು ತಗೊಂಡಿವೆ ಆ ಒಂದು ಇದನ್ನ ನಿರ್ಣಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಆಗಲೇ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬೈದರು ಕಾಮರಾಜ್ ಬಿರಾದರ್ ಅವರು. ಎಂತ ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು, ನೀವೆಲ್ಲದಲ್ಲಿ ಭಾಗಿಯಾಗಿದ್ದೀರಿ. ಹಾಗೆ ನಾವು ಹಿಂದಕ ಮಲ್ಕಣ್ಣ ಮಾಸ್ತರನ್ನ ಇಲ್ಲಿ ಸರ್ವಾಧ್ಯಕ್ಷರನ್ನ ಮಾಡಿದ್ವಿ. ಯಾಕಂದ್ರೆ ಅಲ್ಪ ಸಮಾಜ, ಮುಸಲ್ಮಾನ ಸಮಾಜ, ಇಲ್ಲಿ ನಾನು ಕೂಡ ಜೈನ, ನಮ್ದು ಕೂಡ ಅಲ್ಪ ಸಮಾಜ. ಈ ಅಲ್ಪ ಸಮಾಜದವರನ್ನು ಗುರುತಿಸೋದೇ ಬಹಳ ಕಡಿಮೆ. ಆ ಕಾಲದೊಳಗ ನಮ್ಮ ಅಡಿಯಪ್ಪ ಕಡಿಯವರು ಅಧ್ಯಕ್ಷರಾಗಿದ್ದಾಗ ಮಲ್ಕಣ್ಣ ಅವರನ್ನು ಗುರುತಿಸಿದ್ರು. ಕಾಮರಾಜ್ ಬಿರಾದರ್ ಅವರು ಈಗ ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಗುರುತಿಸಿದ್ರು. 5ನೇ ತಾಲೂಕು ಕಂಡ ದಾಖಲೆಗಳಾಗಿ ಉಳಿತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಎಂತ ಅದ್ಭುತ ಕಾರ್ಯಕ್ರಮ ಅಂದ್ರೆ ಅಖಿಲ ಭಾರತ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಕಂಡು ಅನೇಕ ಜನ ಖುಷಿ ಪಟ್ರೆ, ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾ ಇದಾರ. ಯಾಕೆ ಹುಟ್ಟು ಕಾಲದಲ್ಲಿ ಹಿಂಗೆ ಆಗಲಿಲ್ಲಲ್ಲ, ಒಬ್ಬ ಸಣ್ಣ ಹುಡುಗಿಂತ ಕಾರ್ಯಕ್ರಮವನ್ನ ಕಾಮರಾಜ್ ಮಾಡಿದ್ನಲ್ಲ ಅಂತಕ್ಕಂಥ ಹೊಟ್ಟೆ ಕಿಚ್ಚು ನಮ್ಮಲ್ಲೆಲ್ಲ ಜಿಲ್ಲಾದ ಹೊಟ್ಟೆ ಕಿಚ್ಚು ಪಡುವಂತ ಕಾರ್ಯಕ್ರಮವನ್ನು ಮಾಡುವುದೇ ಒಳ್ಳೆಯದು. ಅದರಲ್ಲಿ ಯಶಸ್ವಿ ಇರ್ತದೆ. ಅದರಲ್ಲಿ ಕಾಮರಾಜ್ ಗೆದ್ದ ಅಂತಕ್ಕಂಥದ್ದು ಈ ಸಂದರ್ಭದೊಳಗ ನಾ ಹೇಳ್ತಾ, ಇನ್ನು ನಮ್ಮ ಬರುವ ದಾರಿಯೊಳಗ ನಮ್ಮ ರೇವಣ್ಣ ಹೇಳಿದ 2 ಪುಸ್ತಕಗಳನ್ನು ಬರೀಬೇಕಾಗಿತ್ತಂತೆ. ಒಂದು ನಾಯ್ಕೋಳಿ ಅಪರಾಧ ಯಾರು ಬಡಿಸೋಣ ಅಂತ ನಾನು ಅಂಗಡಿ ಪೋರ್ಷನ್ ತಗೊಂಡೆ. ಅವ್ರಂದ್ರು ಯಾರ ಕೈಲಿ ಯಾಕೆ ಬರೆಸ್ತೀರಿ ಸರ, ನೀವೇ ಬರೀರಿ ಅಂತ. ಆಯ್ತು, ಮೊದಲು ನಾನು ಮಲ್ಕಂಡವರ ಪುಸ್ತಕ ಬರೀತೀನಿ. ಮುಂದ್ ವರ್ಷ ಇದೇ ಸಮಯದೊಳಗ ಆ ಬುಕ್ ಏನಾಗ್ತದೆ ಬಿಡುಗಡೆ ಆಗ್ತದ ಅಂತ ಶಕ್ತಿಯನ್ನ ತಾಯಿ ಭುವನೇಶ್ವರಿಯನ್ನ ಕೊಳ್ಳಿ ಅಂತಕ್ಕಂಥ ಮಾತನ್ನ. ಶಿವರ ಕಾವಡಿ ಹೊತ್ತಿಗ ಬರುತ್ತಾನ ಶ್ರಾವಣ, ಹ್ಯಾಂಗ ಮಾಡುನ ವ್ಯಸನ. ಹಿಂದು ಮುಂದು ಯಾರಿಲ್ಲ ಒಬ್ಬನೇ ಹೊಂಟಾನರ್ಜುನ, ಹೋಗಿ ಸೇರಿದನೋ ಆರಾಣ. ಹಕ್ಕಿ ಪಕ್ಷಿ ಮೃಗ ಜಾತಿ ಮೊದಲು ಮಾಡಿ ಹೇಳವ ಬಂದನ. ಒಬ್ಬನೇ ಮಗ, ಒಬ್ಬನೇ ವಾದ, ಯಾರಿರ್ಲಿಲ್ಲ ಹಿಂದೆ. ಅದೇ ದಾರಿ ಗೊತ್ತಿರಲಿಲ್ಲ. ಕಾವಡಿ ಹಿಂದೆ ಅವಾಗೇನು ಗಾಡಿ ಇರಲಿಲ್ಲ. ಫಾದ್ರ ಕುದುರೆ ಮ್ಯಾಗ ಹೋಗ್ಬೇಕು, ಇಲ್ಲಾಂದ್ರೆ ಕಾವಡಿ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಹಕ್ಕಿ ಪಕ್ಷಿಗಳು ಹೇಳ್ತಿದ್ವು, ಶ್ರಾವಣ ಹೋಗಬೇಡ, ಮುಂದೆ ಹೋಗಬೇಡ, ಯಾಕೆ ನೀವು ಉಳಂಗಿಲ್ಲ. ಹಕ್ಕಿ ಪಕ್ಷಿ ಮೃಗ ಜಾತಿ ಮೊದಲು ಮಾಡಿ ಹೇಳ್ಯಾವ ಬಂದನ, ತಿಳಿಲಿಲ್ಲ ಮುಂದಿನ ಸೂಚನ. ಸಾಧು ಶ್ರಾವಣನ ಕತಿ ಕೇಳಿದರೆ ಆಗ್ತಿರಿ ಪಾವನ. ಬ್ಯಾಸಿಗೆ ರಣ ಬಿಸಿಲ. ಅವಾಗ ತಾಯಿ ತಂದೆ ಅಂದರು. ತಾಯಿ ತಂದಿ ಒಂದಿನ ಕೇಳ್ಯಾರೋ ಆ ಮಗ ಶ್ರಾವಣಗ, ಬಾಳ ನೀರಡಿಕ್ಯಾಗ್ಯದ ನಮಗ. ವ್ಯರ್ಥ ಸಾವತಿವಿ ತುರ್ತ ತಂದ ನೀರ ಕುಡಿಸಬೇಕು ನಮಗ. ತಾಯಿ ತಂದಿ ಮಾತು ಕೇಳಿ ಶ್ರಾವಣ ಮರುಜನ ಮನದಾಗ, ನೀರ ತಂದ ಕುಡಿಸಬೇಕು ಈಗ. ಹೆಗಲ ಮೇಲಿನ ಕಾವಡಿ ತೂಗಾಕಿದನು ಗಿಡದ ಮ್ಯಾಗ. ನೆಲ್ದಾಗೆಟ್ರು ಹುಲಿ ಕರಡು ತಿತ್ತಾವಂತ ಗಿಡದ ಮ್ಯಾಗ ತೂಗ ಹಾಕದ. ತಾಯಿ ತಂದಿ ಮುಖ ನೋಡಿ ಶ್ರಾವಣ ಬಿದ್ದ ಪಾದುದು ಮ್ಯಾಗ. ನೇಮಕ ಮಾಡಿದವರು ಯಾರು ಅಂತಂದರೆ ಅಸ್ಲಂ ನರ್ಸಲ್ಗಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ತಾಲೂಕಾಧ್ಯಕ್ಷನಾಗಿ ನೇಮಕನ ಮಾಡಿ, ಸರ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತಾ ಕಾರ್ಯಕ್ರಮಗಳನ್ನು ಮಾಡ್ಕೋತ ಹೋಗ್ರಿ, ಸಾಧ್ಯ ಆದಷ್ಟು ಎಲೆಮರೆಯ ಕಾಯಿ ಅಂತೆ ಯಾರಿದ್ದಾರೋ ಅವರನ್ನು ಗುರುತಿಸಿ ನಿಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯ ನಡೀಲಿ ಅಂತ ಹೇಳಿದಾಗ ನಾನು ಆ ಮಾತನ್ನು ನಂಬಿ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದೆ. ಮೊದಲನೇ ಕಾರ್ಯಕ್ರಮದಲ್ಲಿ
ನಾನು ಎಲೆಮರೆಕಾಯಿ ಅಂತಿದ್ದ ಈ ಬಸಪ್ಪ ಶರಣರನ್ನೇ ಆಯ್ಕೆ ಮಾಡಿಕೊಂಡು ಅವರಿಗೆ ಎಲ್ಲಿ ಸನ್ಮಾನ ದೊರೆತಿದ್ದಿಲ್ಲ. ಅಂಥವರನ್ನು ನಾನು ಕರೆದುಕೊಂಡು ಪ್ರಪ್ರಥಮವಾಗಿ ಆ ವೇದಿಕೆಯಲ್ಲಿ ಅವರಿಗೆ ನಾನು ಸನ್ಮಾನ ಮಾಡಿದೆ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಯಾವಾಗ ಗೊತ್ತಾಯಿತು ಅಂತಂದರೆ ಅವ್ರ ಜೊತೆ ಅವ್ರ ಮಗ ಬಂದಾಗ ನಮ್ಮ ತಂದೆ ಸರ್ ಅನ್ನೋ ನನಗೆ ಇನ್ನೂ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ನಮ್ಮ ಶಿಷ್ಯನ ತಂದೆಯವರೇ ಇವರನ್ನು ನಾನು ಗೌರವಿಸಬೇಕು ಅಂಥೇಳಿ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಆ ವೇದಿಕೆಯಲ್ಲಿ ಕೆಲವು ಮಾತುಗಳನ್ನು ಅವ್ರು ಆಡಿದ್ರಲ್ಲ, ಬಹಳ ಖುಷಿ ಅನ್ನಿಸ್ತು, ನನಗೆ ಮನಸ್ಸು ಸೂರೆಗೊಂಡಿತು. ಆಮೇಲೆ ನನ್ನ ಮನದಲ್ಲಿ ದಿನಾನೂ ಒಂದು ವಿಷಯ ಕೊರಿಲಿಕ್ಕೆ ಪ್ರಾರಂಭ ಆಯಿತು. ಏನು ಅಂತಂದರೆ, ನಾನು ಈ ಶರಣರ ನುಡಿಗಳನ್ನು, ಇವರ ಜೀವನವನ್ನು ನಾನು ಯಾಕೆ ಜನರಿಗೆ ಪರಿಚಯಿಸಬಾರ್ದು ಅನ್ನುವಂತಹ ತುಡಿತ ನನ್ನಲ್ಲಿ ದಿನ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಕಾರ್ಯಕ್ರಮ ಮುಗಿದು 1 ತಿಂಗಳ ನಂತರ ನಾನು ಏನು ಮಾಡಿದೆ ಅಂದರೆ, ನನ್ನ ಶಿಷ್ಯೋತ್ತಮನನ್ನು ಕರೆದು ನಾನು ಇಲ್ಲಪ್ಪ, ನಾನು ನಿಮ್ಮ ತಂದೆಯ ಪರಿಚಯವನ್ನು ನಾನು ಜಗತ್ತಿಗೆ ಮಾಡಿಕೊಡ್ಬೇಕಾಗಿದೆ, ಈ ಸಾರತ್ವ ಲೋಕಕ್ಕೆ ಮಾಡಿಕೊಡ್ಬೇಕಾಗಿದೆ, ಅದಕ್ಕೆ ನಾನು ಬರಲಿಕ್ಕೆ ಅವಕಾಶ ಮಾಡಿಕೊಡು ಮನೆಗೆ ಅಂತಂದ ತಕ್ಷಣ, ಸರ್ ನೀವು ನಮ್ಮ ಗುರುಗಳದಿರಿ, ಕೇಳುವಂಥ ಅವಶ್ಯಕತೆ ಇಲ್ಲ, ದಿನಾನು ನಮ್ಮ ಮನೆಗೆ ಬರ್ರಿ ಸರ್, ನೀವು ಯಾವಾಗ ಬಯಸ್ತೀರಿ ಅವಾಗ ಬರ್ರಿ, ನಮ್ಮ ತಂದೆ ಪರಿಚಯ ತಗೊಳ್ರಿ ಅಂತಂದರು. ನಾನು ಸತತ 1 ತಿಂಗಳು ಜಾಸ್ತಿ ಅವ್ರ ಮನೆಗೆ ದಿನ 1-2 ಗಂಟೆ ಕಾಲ ಹೋಗ್ತಿದ್ದೆ. ಅಲ್ಲೊಂದು ವಿಚಿತ್ರ ಘಟನೆ ಏನು ಅಂತಂದರೆ, ಈ ನನ್ನ ಶಿಷ್ಯ ಅವರು ಈಗಾಗಲೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಅವರಿಗೆ ಕಿವಿ ಮಂದಿದ್ದು, ಆಮೇಲೆ ಇವ್ರ ತಂದೆಗೂ ಕಿವಿ ಮಂದಿದ್ದು. ನಾನು ಮಾತಾಡಬೇಕಾದ್ರೆ ನನ್ನ ವಿಷಯ ಅವ್ರ ತಂದೆಗೆ ಸರಿಯಾಗಿ ಕೇಳಿಸ್ತಿದ್ದಿಲ್ಲ, ಇವ್ರ ಮುಖಾಂತರ ನಾನು ಅವರಿಗೆ ಕೇಳಿಸ್ಬೇಕಂದ್ರೂ ಇವ್ರಿಗೂ ಸರಿಯಾಗಿ ಕಿವಿ ಕೇಳಲ್ಲ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಸಹಿತ ಆ ಸರು ನನಗೆ ಬಹಳಷ್ಟು ಸಹಕಾರ ನೀಡಿದರು. ಅವ್ರ ತಂದೆಯ ಜೊತೆಗೆ ನನಗೆ ಮಾತಾಡಬೇಕಾದ್ರೆ ಮೊದಲು ನಾನು ಭಗವಾನ್ ಗುರುಗಳಿಗೆ ನಾನು ಅವರ ಪಾದಸ್ಪರ್ಶಿ ನಮನಗಳನ್ನು ನಾನು ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲದೆ, ಏನೂ ಇಲ್ಲಾರ್ದು ನಾವೇನು ಮಾಡ್ತೀವಿ, ನಮ್ಮ ಡಿಗ್ರಿ, ನಮ್ಮ ಪ್ರಶಸ್ತಿಗಳನ್ನ ಹೇಳ್ಕೊಂಡು ನಾವು ಹಂಗೆ ಮಾಡೀವಿ ಹಿಂಗೆ ಮಾಡೀವಿ ಅಂತ ಅನ್ಕೊಳ್ತಾ ಇದ್ದೀವಿ. ಆದರೆ ಏನೆಲ್ಲ ಮಾಡಿಯೂ ಕೂಡ ತಾವೆಂದೂ ಪ್ರಚಾರವನ್ನು ಬಯಸದೆ ಸುಮ್ಮನೆ ಹೆಂಗೆ ಬಂದರೂ ಸದ್ದಿಲ್ಲದೆ ಹಾಗೆ ಎಷ್ಟೋ ಜನ ಹೋಗ್ಬಿಡ್ತಾರೆ. ಅಂಥವರೇ ಶರಣರಾಗ್ತಾರೆ. ಅಂಥ ಶರಣರ ಪರಿಚಯ ಈಗ ಇವ್ರು ಶರಣರು ಹೋಗ್ಬಿಟ್ಟಾರೆ, ನಮ್ಮ ಬಸಪ್ಪ ಶರಣರು ಹೋಗ್ಬಿಟ್ಟಾರೆ, ಇವರು ಹೋಗ್ಯಾರ. ಇವ್ರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಥರ ಒಬ್ರು ಬರೆಯುವಂಥ ಸಾಹಿತಿಗಳು ಬೇಕು. ಈ ನಿಟ್ಟಿನೊಳಗೆ ಮೊದಲು ನಾನು HR ಭಗವಾನ್ ಸರ್ಗೆ ಇಲ್ಲದಂಥ ಎಲ್ಲರ ಪರವಾಗಿ ಮತ್ತು ಈ ಬಸವಪ್ಪ ಶರಣರ ಕುಟುಂಬದ ಪರವಾಗಿ ನಾನು ಅವರನ್ನು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ತತ್ವಪದಕಾರ ಶ್ರೀ ಬಸವಪ್ಪ ಶರಣರ ಜೀವನಗಾಥೆ ಅನ್ನುವಂತಹ ಪುಸ್ತಕ ಸುಮಾರು 750 ಪುಟಗಳನ್ನು ಹೊಂದಿದ್ದು ಒಟ್ಟು 5 ಅಧ್ಯಾಯಗಳಲ್ಲಿ ವಿಭಾಗಿಸಲ್ಪಟ್ಟಿದೆ. ಬಹಳ ಸವಿವರವಾಗಿ ನಾನು ಕೊನೆಗೆ ಇದರ ಉಪಸಂಹಾರವನ್ನು ಹೇಳ್ತೀನಿ. ನಾನು ಯಾಕೆ ಈ ಗ್ರಂಥ, ಈ ಪುಸ್ತಕ ಮಹತ್ವದ್ದಾಗಿರುತ್ತೆ ಅಂತ ಮೊದಲು ನಾವು ನೇರವಾಗಿ ಈ ಪುಸ್ತಕದ ಬಗ್ಗೆ ಒಂಚೂರ ಪರಿಚಯ ಮಾಡಿಕೊಡೋದಾದರೆ, ರಾಜ್ ಪ್ರಕಾಶನ ಮುದ್ದೇಬಿಹಾಳ ಇವರಿಂದ ಪ್ರಕಟಗೊಂಡಂಥ ಈ ಪುಸ್ತಕ ಸುಮಾರು 750 ಪುಟಗಳನ್ನು ಹೊಂದಿದ್ದು, ಇದರ ಮುನ್ನುಡಿಯನ್ನು ನಮ್ಮ ಇಳಕಲಿನ ಗುರುಮಹಂತ ಶ್ರೀಗಳು ಬರೆದಿದ್ದಾರೆ. ಇದರ ಬೆನ್ನುಡಿಯನ್ನು ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಶ್ರೀಯುತ B. ಮನೋಹರ್ ಅವರು ಬರೆದಿದ್ದಾರೆ. ಅವರು ಕೂಡ ಇದರಲ್ಲಿ ಬಸವಪ್ಪ ಶರಣರ ಒಂದು ಜೀವನಗಾಥೆಯನ್ನು ಒಂದು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಈ ಒಂದು ಪುಸ್ತಕದಲ್ಲಿ ಆ 5 ಗ್ರಂಥಗಳು 5 ಅಧ್ಯಾಯಗಳು ಎಷ್ಟು ಮಹತ್ವಪೂರ್ಣ ಆಗ್ಯಾವು ಅಂತಂದ್ರೆ, ಭಾಗ 1ರಲ್ಲಿ ಅವರು ಆ ಶರಣರ ಜೀವನವನ್ನು ಕಟ್ಟಿಕೊಳ್ತಾರೆ. ಅಂದ್ರೆ ವೈಯಕ್ತಿಕ ಜೀವನ, ಅವರ ಶರಣ ಪರಂಪರೆ ತಂದೆ ತಾಯಿಗಳಾಗಿರಬಹುದು, ದಾನಿಗಳ ಜೊತೆಗೆ ಸಂಪರ್ಕ ಮಾಡಿ ಆ ಎಲ್ಲ ಪುಸ್ತಕಗಳನ್ನು ಪ್ರಕಟಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂಥೇಳಿ ಈ ಮಲ್ಕಪ್ಪ ಸರ್ ಪುಣ್ಯಸ್ಮರಣೆಗೆ ನನಗೆ ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಪೂಜ್ಯರಾದಿಯಾಗಿ ಸೇರಿರುವಂಥ ಎಲ್ಲರಿಗೆ, ಅದ್ರ ಜೊತೆಗೆ ನಮ್ಗೆ ಅಧ್ಯಕ್ಷರಾಗಿರುವಂಥ ಮಲಿಕ್ ಸಾಬ್ ಅವ್ರಿಗೆ ಹೇಳ್ಬೇಕು, ನಾನು ಅವ್ರ ಬಗ್ಗೆ ಕೃತಜ್ಞತೆ ಹೇಳ್ತೀನಿ. ಮುದ್ದೇಬಿಹಾಳ ಪಟ್ಟಣ ಇರಲಿ, ತಾಲೂಕಿನಾದ್ಯಂತ ಯಾರೇ ಗೌರವಿತದಂಥ ಸ್ಥಾನಕ್ಕೆ ಹೋದ್ರೆ ಗೌರವಿಸುವಂಥ ಕೆಲಸ ಮಾಡುವಂಥ ಅವರನ್ನು, ಅದ್ರ ಜೊತೆಗೆ ಇಲ್ಲಿ ಸೇರುವಂಥ ನಮ್ಗೆ ನೆನೆಸ್ಬೇಕಾಗಿರೋ ಅಬ್ದುಲ್ ರೆಹಮಾನ್ ಅವರು ನಾವು ಆವಾಗ ಜಗಳ ಮಾಡ್ತಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸರ್ವಾಧ್ಯಕ್ಷರಾಗಿ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಪ್ಪ ಅಂದ್ರೆ ಇಡೀ ಅಲ್ಲಿರುವಂಥ ಅವರ ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ಇದ್ದರು ಅನ್ನುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಅಶೋಕ್ ಮಣಿ ಅವರನ್ನು ಆಯ್ಕೆ ಮಾಡಿ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಗೆ ಖುಷಿ ವಿಷಯ ಐತಿ ಅನ್ನುವಂಥ ಮಾತನ್ನು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ, ನಮ್ಮ ಪೂಜ್ಯರು, ನಮ್ಮ ತಂದೆ ಸಮಾನರು, ನಮ್ಮ ತಂದೆ ಹೇಳ್ತಾ ಇದ್ದಾರೆ, ತಂದೆಯವ್ರ ವಿಷಯ 1 ನಿಮಿಷ ಹೇಳ್ತೀನಿ, ಭಾಳಷ್ಟು ಆದರೂ ಕ್ಷಮಿಸ್ಬೇಕಂತೇಳಿ ಇನ್ನೊಂದು ಲೈನ್ ಹೇಳ್ತೀನಿ. ನಮ್ಮ ತಂದೆ
ನನಗೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಿ ಹಾಗೂ ಕುಂಬಾರ್ ಸರ್ ಅದ್ರ ಜೊತೆಗೆ ಬಾಪುಗೌಡ ಸರ್ ಇವರೆಲ್ಲ ನೀನು ಆಗಬೇಕಂತ ಹೇಳ್ತಾರ ಅಂತ ಹೇಳ್ತಿರು. ಅಪ್ಪ ನಾ ಆಗಿರುವಂಥ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆಗಿದ್ದು ಅಲ್ಲಿ ಸಾಹಿತಿಗಳ ರಾರಾಜಿಸಬೇಕು, ಸಾಹಿತಿಗಳ ಮ್ಯಾಗ ಕುಂದಿರ್ಬೇಕು, ನನ್ನಂತವ್ರಲ್ಲ ಕೆಳಗೆ ಕುಂದಿರ್ಬೇಕಂತ ಬಯಸ್ದವ ಅಂತ ಹೇಳ್ತಾ ಇದ್ದೆ. ಇವತ್ತು ನಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದಾಗ ನನ್ನ ತಂದೆ ಇಲ್ಲ, ನನ್ನ ತಂದೆ ಸಮಾನರಾಗಿರುವಂಥ ಬಾಪುಗೌಡ ಪಾಟೀಲ್ ಅದರ ಅವ್ರ ಕಣ್ಣೆದುರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬರುವ ದಿನಮಾನಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಏನೇನು ಮಾಡಬೇಕಾಗಿತ್ತು ಎಲ್ಲ ಸೇವೆಯನ್ನು ನೀವೆಲ್ಲರೂ ನನ್ನ ಸಹಕಾರ ಕೊಟ್ಟು ನನಗೆ ಎತ್ಕೊಳ್ಳುವಂಥ ಕೆಲಸ ಮಾಡಿದ್ರಿ. ಎಲ್ಲರ ಸೇವೆ ಮಾಡಲು ನಾನು ತಯಾರಾಗಿದ್ದೇನೆ ಅನ್ನೋ ಮಾತನ್ನು ಹೇಳಿ ಇಲ್ಲಿ ಕರೆಸಿ ನನಗೆ ಸನ್ಮಾನಿಸಿ ಗೌರವಿಸಿರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಹಿರಿಯರಿಗೆ ನಮಸ್ಕರಿಸುತ್ತಾನೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.